ಈ ಶ್ರಮ ಕಾಲವು ನಮ್ಮ ನಂಬಿಕೆಯ ಒಂದು ಯಾತ್ರೆಯಾಗಿದೆ. ನಮ್ಮ ನೆಮ್ಮದಿಯ ಜೀವನದಿಂದ ಹೊರಬಂದು ಕ್ರೈಸ್ತನೊಂದಿಗೆ ಇನ್ನಷ್ಟು ಸಮೀಪವಾಗಿ ನಡೆಯಲು ನಮ್ಮನ್ನು ಆಹ್ವಾನಿಸುವ ಪಯಣ. ಮತ್ತಾಯ 14ರಲ್ಲಿ ಪೇತ್ರನು ಅಸಾಧಾರಣವಾದ ಕಾರ್ಯ ಮಾಡುತ್ತಾನೆ. ಯೇಸುವಿನ ಅಪ್ಪಣೆಯನ್ನು ಕೇಳಿ ದೋಣಿಯಿಂದ ಹೊರಗೆ ಬಂದು ನೀರಿನ ಮೇಲೆ ನಡೆಯಲು ಪ್ರಾರಂಭಿಸುತ್ತಾನೆ. ಪೇತ್ರನ ದೃಷ್ಟಿ ಯೇಸುವಿನ ಮೇಲಿದ್ದಷ್ಟರವರೆಗೆ ಆತನು ಪ್ರಕೃತಿಯ ನಿಯಮವನ್ನೇ ಮೀರಿ ಅವನು ನೀರಿನ ಮೇಲೆ ನಡೆಯುತ್ತಾನೆ. ಆದರೆ ಗಾಳಿಯನ್ನು ಅಲೆಗಳನ್ನು ಗಮನಿಸಿದ ಕ್ಷಣದಲ್ಲಿಯೇ ಅವನು ಹೃದಯದಲ್ಲಿ ಭಯ ಪ್ರವೇಶಿಸುತ್ತದೆ. ಅವನು ಮುಳುಗಲು ಪ್ರಾರಂಭಿಸುತ್ತಾನೆ. ಆ ಕ್ಷಣದಲ್ಲಿಯೇ ಯೇಸು ತನ್ನ ಕೈಯನ್ನು ಚಾಚಿ ಅವನನ್ನು ರಕ್ಷಿಸುತ್ತಾನೆ. ಮತ್ತಾಯ 14:31ರಲ್ಲಿ ದಾಖಲಾದ ಪ್ರಶ್ನೆ, ನೀನು ಯಾಕೆ ಸಂಶಯಪಟ್ಟೆ? ಇದು ಕೋಪದ ಪ್ರಶ್ನೆಯಲ್ಲ, ಬದಲಾಗಿ ಪ್ರೀತಿಯ ಪ್ರಶ್ನೆ. ಇದು ಖಂಡನೆಯಲ್ಲ, ಇದು ತಿದ್ದುಪಡಿಯ ಪ್ರಶ್ನೆ. ಯೇಸು ದೂರವಾದುದರಿಂದ ನಂಬಿಕೆ ಕುಗ್ಗುವುದಿಲ್ಲ. ನಮ್ಮ ಗಮನ ಬದಲಾಗುವುದರಿಂದ ನಂಬಿಕೆ ಕುಗ್ಗುತ್ತದೆ. ಪೇತ್ರನು ಈ ಶ್ರಮ ಕಾಲದಲ್ಲಿ ಇರುವ ಪ್ರತಿಯೊಬ್ಬ ವಿಶ್ವಾಸಿಯನ್ನ ಆತನು ಪ್ರತಿನಿಧಿಸುತ್ತಾನೆ. ನಾವು ಪ್ರಾರ್ಥನೆ, ಉಪವಾಸ, ಪಶ್ಚಾತ್ತಾಪ, ಸ್ವಯಂ ನಿರಾಕರಣೆಗಳ ಮೂಲಕ ನಂಬಿಕೆಯಲ್ಲಿ ಹೆಜ್ಜೆ ಇಡುತ್ತೇವೆ. ಆದರೆ ನಮ್ಮ ರಕ್ಷಕನಿಗಿಂತ ನಮ್ಮ ಸಂಕಷ್ಟಗಳನ್ನೇ ಹೆಚ್ಚು ನೋಡುವಾಗ ಸಂಶಯ ನಮ್ಮೊಳಗೆ ನುಸುಳುತ್ತದೆ. ಆದರೆ ಈ ಸತ್ಯವನ್ನು ಗಮನಿಸಿ, ಪೇತ್ರನು ಸಂಪೂರ್ಣವಾಗಿ ಮುಳುಗುವ ಮೊದಲು ಯೇಸು ಅವನನ್ನು ಹಿಡಿದನು. ಯೆಶಾಯ 41:10 ಹೀಗೆ ಹೇಳ್ತದೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನನ್ನ ಧರ್ಮದ ಬಲಗಡೆ ನಿನಗೆ ಆಧಾರ ಮಾಡುತ್ತೇನೆ. ಇದು ನಮಗೆ ಒಂದು ಮಹತ್ತರವಾದ ಸತ್ಯವನ್ನು ಹೇಳುತ್ತದೆ. ಅಪೂರ್ಣವಾದ ನಂಬಿಕೆಯು ಕೂಡ ಕ್ರಿಸ್ತನ ಹೃದಯವನ್ನು ತಲುಪುತ್ತದೆ. ಇಬ್ರಿಯ 12:2ರಲ್ಲಿ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡೋಣ. ಶ್ರಮ ದಿನ ನಮ್ಮ ನಂಬಿಕೆ ಎಷ್ಟು ಬಲವಾಗಿದೆ ಎಂದು ತೋರಿಸುವುದಿಲ್ಲ, ಬದಲಾಗಿ ನಮ್ಮ ನಂಬಿಕೆಯನ್ನು ಯಾವ ಕಡೆಗೆ ಇಡಬೇಕೆಂದು ಕಲಿಸುತ್ತದೆ. ನಾವು ಮುಳುಗುವಾಗ ಕ್ರಿಸ್ತನು ತನ್ನ ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ, ಬದಲಾಗಿ ಆತನು ಚಾಚುತ್ತಾನೆ. ಈ ಶ್ರಮ ಕಾಲದಲ್ಲಿ ಶಿಲುಬೆಯ ಕಡೆಗೆ ನಾವು ನಡೆಯುವಾಗ ಯೇಸುವಿನ ಪ್ರಶ್ನೆಯನ್ನ ಗದರಿಕೆಯಾಗಿ ಅಲ್ಲ, ಆಹ್ವಾನವಾಗಿ ಕೇಳೋಣ. ನಾವು ಮತ್ತೆ ನಮ್ಮ ದೃಷ್ಟಿಯನ್ನ ಮೇಲಕ್ಕೆ ಎತ್ತೋಣ, ಕ್ರಿಸ್ತನ ಮೇಲೆ ನಮ್ಮ ನೋಟವನ್ನ ಸ್ಥಿರಗೊಳಿಸೋಣ ಮತ್ತು ಎಂದಿಗೂ ಕೈ ಬಿಡದ ಕಡಿಯನ್ನು ನಂಬೋಣ. ಆಮೇನ್.